ಹಾಯ್ ಗಾಯ್ಸ್, ಹಾಯ್, ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಒಂದು ಬ್ಲಾಗ್ ಅಂದರೆ ಸಣ್ಣ ಮಿನಿ ಬ್ಲಾಗ್. ಇವತ್ತು ದೊಡ್ಡದಾಗಿ ಏನು ಅಷ್ಟೊಂದಿರಲ್ಲ. ಇವತ್ತು ಸಿಂಪ್ಲಿ ಆಗಿ ಒಂದು ನಮ್ಮ ಕಸಿನ್ ಸಿಸ್ಟರ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಿದ್ದಾರೆ. ಹಾಗಾಗಿ ಒಂದು ಸಣ್ಣ ಮಿನಿ ಬ್ಲಾಗ್ ಇವತ್ತು. ಹಾಗಾಗಿ ಟೈಮಿಗೆ ಆಲ್ರೆಡಿ ಹತ್ತಾಯಿತು. ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇನ್ನು ಮಾಡಬೇಕಷ್ಟೇ. ಹಾಗಾಗಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಬನ್ನಿ. ಯಾರ್ದೆಲ್ಲ ಬ್ರೇಕ್ಫಾಸ್ಟ್ ಆಗಿದೆ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಇಟ್ಟಿದ್ದೀನಿ. ಅಲ್ಲಿ ದೋಸೆ ಮಾಡಿದ್ದಾರೆ. ದೋಸೆ ಬ್ರೇಕ್ಫಾಸ್ಟ್. ಸಾಂಬಾರು ಸ್ವಲ್ಪ ತಣ್ಣಗಾಗಿದೆ. ಈ ಮಳೆಗಾಲದಲ್ಲಿ ಸಾಂಬಾರು ಎಷ್ಟು ಬಿಸಿ ಮಾಡಿದರೂ ಸಹ ತಣ್ಣಗಾಗ್ತದೆ ಗೈಸ್. ಹಾಗಾಗಿ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೋಡ್ಬೋದು ಬಿಸಿಯಾಗಿದೆ ಈಗ ದೋಸೆ ಇದೆ. ಇವತ್ತಿನ ಬ್ಲಾಗಲ್ಲಿ ಸ್ಟಾರ್ಟ್ ಮಾಡೋ ಬನ್ನಿ, ಸಿಗ್ತೇನೆ. ಗಾಯ್ಸ್, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿದಾಯಿತು. ಈಗ ನಮ್ಮ ಅಕ್ಕನ ಮನೆಗೆ ಹೋಗ್ಬೇಕು. ಅದೇನು ಪ್ರಿಪರೇಷನ್ ಆಗ್ತಾ ಉಂಟು, ಏನು ರೆಡಿ ಆಗ್ತಾ ಉಂಟು ಇದೆಲ್ಲ ಹೋಗಿ ನೋಡುವ. ಹಾಗಾಗಿ ಮತ್ತೆ ಇವತ್ತಿನ ಏನಂದರೆ ವಿಶೇಷ ಅಂದರೆ ಮಳೆ ಗಾಯ್ಸ್. ಮಳೆ ಒಂದ್ಸಲ ಜೋರು ಬರುತ್ತೆ, ಒಂದ್ಸಲ ಮೆಲ್ಲೆ, ಒಂದ್ಸಲ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೂ ಆಗಲ್ಲ. ಹಾಗಾಗಿ ಒಂದ್ಸಲ ಜೋರು ಬಂದರೆ ಒಂದ್ಸಲ ಜೋರು ಬರಬೇಕು, ಇಲ್ಲದೆ ಬರಲೇಬಾರ್ದು, ಇಲ್ಲ ಬಿಸಿಲು ಬರಬೇಕು. ಹಾಗಾಗಿ ಇವತ್ತೇನೆಂದರೆ ಬರೀ ನೋಡಿ, ಒಂದ್ಸಲ ಜೋರು ಬರುತ್ತೆ, ಬೆಳಿಗ್ಗೆ ಒಂದ್ಸಲ ಮಳೆ ಬಂತು ಜೋರಾಗಿ, ಈಗ ವಾಪಸ್ ನಿಂತಿದೆ. ಹಾಗಾಗಿ ಕೆಲಸ ಅರ್ಧಂಬರ್ಧ ಕೆಲಸ ಆಗ್ತದೆ ಗೈಸ್. ಯಾವುದು ಈ ಮಳೆಯಿಂದಾಗಿ ಹೊರಗಡೆ ಹೋಗ್ಲಿಕ್ಕೂ ಹಿಂಸೆ, ಮನೇಲಿ ಇರಲಿಕ್ಕೂ ಹಿಂಸೆ. ಹಾಗಾಗಿ ಏನಾದರೂ ಮಾಡಬೇಕಲ್ಲ. ಬಿಸಿಲು ಸಹ ಅಷ್ಟೇ, ಸಣ್ಣ ಪುಟ್ಟದಾಗಿ ಬಿಸಿಲು ಬರ್ತದೆ ಹೋಗ್ತದೆ. ಹಾಗಾಗಿ ಈ ವಿಷಯ ಬನ್ನಿ ಹೋಗುವ, ಅವ್ರ ಮನೆಗೆ ಹೋಗುವ. ಏನೆಲ್ಲ ಪ್ರಿಪರೇಷನ್ ಆಗ್ತಾ ಉಂಟು, ಏನು ರೆಡಿ ಮಾಡ್ತಾ ಇದ್ದಾರೆ, ಏನೆಲ್ಲ ಐಟಮ್ಸ್ ಇದೆ ಅಂತ ತೋರಿಸ್ತೇನೆ. ಇನ್ನೊಂದು ನೆಂಟರು ಬರುವಾಗ 1 ಗಂಟೆ ಆಗ್ಬೋದು. ಈಗ ಟೈಮ್ ಆಲ್ರೆಡಿ ಈಗ 9:10 ಆಗಿದೆ ಟೈಮು. ಹಾಗಾಗಿ ಬನ್ನಿ ಹೋಗುವ, ಯಾರು ಏನೆಲ್ಲ ಮಾಡ್ತೀರಂತ ತೋರಿಸ್ತೀನಿ ಬನ್ನಿ. ಮತ್ತು ಇನ್ನೊಂದು ವಿಷಯ ಗಾಯ್ಸ್, ಈ ವ್ಲಾಗಲ್ಲಿ ಸ್ವಲ್ಪ ಕನ್ನಡ ತುಳು ಎರಡು ಮಿಕ್ಸ್ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಏನಾದರೂ ಕ್ಲಾರಿಫೈ ಇದ್ದವರು ಕಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ದವರು ನಾವು ಅದಕ್ಕೆ ರಿಪ್ಲೈ ಮಾಡ್ತೇನೆ ನೋಡಿದ ತಕ್ಷಣ. ಅದೇನಂತಲ್ಲ, ಅರ್ಥ ಆಗಿದ್ದರೆ ಓಕೆ, ಡನ್. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್, ಪ್ಲೀಸ್. ಬನ್ನಿ ಹೋಗು. ಎಸ್, ಈಗ ಹೊರಟೆ. ಹೌದು, ಸ್ಲಿಪ್ಪರ್ ಹಾಕ್ಕೊಂಡೆ ಹೊರಟಾಯಿತು. ಮತ್ತು ವಿಷಯ ಏನಂದರೆ ಇಲ್ಲಿ ಮನೆ ಪಕ್ಕದಲ್ಲೇ ಇರೋದು ನೋಡ್ಬೋದು. ಇದು ನಮ್ಮದು ಮೇನ್ ರೋಡು ಪಕ್ಕದಲ್ಲಿ. ಇಲ್ಲಿಂದ ಅದು ನಮ್ಮದು ಚಿಕ್ಕಪ್ಪನ ಗ್ಯಾರೇಜು. ಇಲ್ಲಿ ಇದು ಅವ್ರದ್ದೇ ಗಾಡಿ. ಆ ಕಡೆ ನೋಡಿ, ಅಲ್ಲಿ ಲಾಸ್ಟ್ ಡೆಡ್ ಎಂಡಲ್ಲಿ ಮನೆ ಕಾಣ್ತುಂಟು ನೋಡಿ, ಅಲ್ಲೇ ನಮ್ಮ ಅವರು ಚಿಕ್ಕಮ್ಮನ ಮನೆಗೆ ಆ ಕಡೆ ಲಾಸ್ಟಲ್ಲಿ. ಇದು ಆ್ಯಕ್ಚುಲಿ ಬ್ಯಾಕ್ ಸೈಡು. ನಾವು ಎಂಟ್ರೆನ್ಸಲ್ಲಿ ಆ ಕಡೆ ಇದೆ. ನಾವೀಗ ಬ್ಯಾಕ್ ಸೈಡಲ್ಲಾಗಿ ಹೋಗುವ. ಮತ್ತೆ ನಾವು ಎಂಟ್ರೆನ್ಸಲ್ಲಿ ಕಾಣುವ. ಬನ್ನಿ ಹೋಗುವ, ತೋರಿಸ್ತೇನೆ ಏನೆಲ್ಲ ಆಗ್ತದೆ. ಸ್ವಲ್ಪ ಸೌಂಡ್ ಕೇಳ್ತಾ ಉಂಟು, ಬನ್ನಿ. ಎಂತ ಸ್ಪೆಷಲ್ ಆಗ್ತಾ ಉಂಟು ತಿಂಡಿ? ಎಂತ ಸ್ಪೆಷಲ್ ಎಂತ ಉಂಟು? ಎಂತ ಚಿಕನ್ ಸಾರ? ನೋಡಿ ಗೈಸ್, ಕೋಳಿ ವಾಶ್ ಆಗ್ತಾ ಉಂಟು. ಕೋಳಿ ಸುಕ್ಕಕ್ಕೆ ಮಾಂಟಿ ತೆಂಗಿನಕಾಯಿ ಫ್ರೈ ಮಾಡ್ತಾ ಇದ್ದಾರೆ. ಫ್ರೈ ಆಗ್ತಾ ಉಂಟು. ಆ ಕಡೆದು ತರಕಾರಿ ಸಾಂಬಾರು. ಲೈಟ್ ಇದ್ದ ಲೈಟ್ ಅಲ್ಲದು ರೆಡಿ ಆಗ್ತಾ ಉಂಟು. ಮತ್ತೆ ಒಳಗೆ ಹೋಗ್ತೇನೆ, ಮತ್ತೆ ಸಿಗ್ತೇನೆ. ಇವರು ಸುಕ್ಕ ಕುಕ್ಕಿಂಗ್ ನೋಡಿ ಎಷ್ಟು ತರಕಾರಿ ಸಾರು ಒಳ್ಳೆ ಕೊದ್ದಿತಾ ಉಂಟು. ಕೋಳಿ ಸುಕ್ಕಕ್ಕೆ ತೆಂಗಿನಕಾಯಿ. ಇದಕ್ಕೆ ಎಂತ ಆಗ್ಲಿಕ್ಕೆ ಉಂಟು ಇನ್ನು? ಜೀರಿಗೆ, ಬೆಳ್ಳುಳ್ಳಿ, ಗರಂ ಮಸಾಲೆ, ಪಟ್ಟೆ ಲವಂಗ ಎಲ್ಲ ಹಾಕಿ ಸೂಪರಾಗಿ ಫ್ರೈ ಮಾಡಿ ಒಂದು ಸುಕ್ಕ ಮಾಡಿ ಊಟ ಮಾಡಿದ್ರೆ ಮಧ್ಯಾಹ್ನ ಎಲ್ಲರೂ ಬರಬೇಕು ಊರಿಂದ. ಊರಿಗೆಲ್ಲ ಸ್ಮೆಲ್ ಹೋಗ್ಬೇಕು. ಊರಿಗೆ ಮಂಗಳೂರಿಗೆ ಸ್ಮೆಲ್ ಹೋಗ್ಬೇಕು. ಅವ್ರು ಹೋಗುವಾಗ ತಕೊಂಡು ಹೋಗ್ಬೇಕಲ್ಲ, ವಾಪಸ್ ತಕೊಂಡು ಹೋಗ್ಬೇಕು. ಸ್ವಲ್ಪ ತಕೊಂಡು ಪಾರ್ಸಲ್ ತಕೊಂಡು ಹೋಗ್ಬೇಕು. ಸೂಪರಾಗಿ ಮಾಡಬೇಕು. ಹೀಗೆ ಮೊಬೈಲಲ್ಲಿ ಲೈಟ್ ಹಾಕೊಂಡು ಮಾಡಬೇಕು. ಲೈಟ್ ಇಲ್ಲ, ಬಲ್ಬ್ ಹೋಗಿದೆ. ಇನ್ನು ಒಳಗಡೆ ಐಟಮ್
ಬೇರೆ ಬೇರೆ ಐಟಮ್ಸ್ ಇದೆ ಅಲ್ಲಿ ಒಳಗಡೆ. ಒಳಗಡೆ ಆಗ್ತಾ ಉಂಟು, ಹೋಗಿ ಬಂದೆ ಆಲ್ರೆಡಿ ಒಂದು ಸಲ. ಒಳಗಡೆ ಹೋಗಿ ಬರುವಾಗ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಏರಿ ಏನ ಏನು ಬ್ಲಾಗ್ ಮಂತಲ್ಲ ಪಪ್ಪಿ ಪುಯ್ ಪುಯ್. ಅಕ್ಕನ ಗಡಪುರ ಕುಸಿಟ್ಟು ಬೋರ್ಡು ಗೋಡಿ ಪೂರ ಪತ್ತದ ಗಡಪುರನದ ಏ ಕುಸಿಟ್ಟು ಪಾಡದ ಒಂದೆಟ್ಟು ಗಂಟೆ. ನಾಯಿ ಜೊತೆ ಆಟ ರೆಡಿ. ನಾಯಿಗೆ ಜುಟ್ಟು ಕಟ್ಟಿದ್ದಾರೆ ನೋಡಿ ಗಾಯ್ಸ್. ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ನೆಂಟರು ಬರ್ತಾರೆ. ಹೊರಗಡೆ ಪ್ರಿಪರೇಷನ್ ಆಗ್ತಾ ಉಂಟು. ನಿದ್ರೆ ಅಂತಾರ ನಿದ್ರೆ ಅಂತಾರಲ್ಲ ರಜನೆಯಲ್ಲಿ. ಬಜ್ಜಿಯನ್ನು ಕುಟ್ಟಿ ಕುಟ್ಟಿ ಪುಡಿ ಮಾಡಿ ನೆಂಟರಿಗೆ ಅಡಿಕೆ ರೆಡಿ ಆಗ್ತಾ ಉಂಟು. ಇಲ್ಲಿ ಎಂತ ರೆಡಿ ಆಗಿದೆ ಗಾಯ್ಸ್ ನೋಡಿ. ಅನ್ನ ಬೇಯ್ತಾ ಉಂಟು, ಬೆಂಕಿ ಕಾಯ್ತಾ ಉಂಟು. ಇಲ್ಲೇನು ಪುಂಡಿ ಆಗ್ತಾ ಉಂಟು. ಸುಕ್ಕ ರೆಡಿ ಆಗಿದೆ ಗಾಯ್ಸ್, ಸುಕ್ಕ ರೆಡಿ ಆಗಿದೆ. ತರಕಾರಿ ಸಾರು, ಪಾಯಸ, ಸಾಂಬಾರು, ಪಲ್ಯ, ಅನ್ನ ಆಗಿದೆ ನೋಡಿ ಗಾಯ್ಸ್. ಈಗ ಸ್ವಲ್ಪ ಬಿಸಿಲು ಬಂತು, ಈಗ ಸ್ವಲ್ಪ ಮಳೆ ನಿಂತಿದೆ. ಇನ್ನೇನೋ ಸ್ವಲ್ಪ ಹೊತ್ತರಲ್ಲಿ ನೆಂಟರು ಬರ್ತಾರೆ, ನೋಡೋ ಬನ್ನಿ. ಹೀಗೆ ತಂದುಬಿಟ್ಟು ಹೀಗೆ ಹಾಕಿದ ತಕ್ಷಣ ಅವರ ಯಜಮಾನರು ಈಗ ಅದನ್ನ ಅವರ ಈಗ ವಿಡಿಯೋ ಮಾಡ್ತಿದ್ದಾರಲ್ಲ ಅವರ ಯಜಮಾನರು ಇವರು ಈ ಎಲ್ಲೋ ಕಲರ್ ಅವರು ಹೀಗೆ ತಿನ್ನಿಸ್ತಾರೆ. ಆಗ ಸೇಮಿಗೆ ರೆಡಿ. ಈಗ ಇಲ್ಲಿಗೆ ಮುಗಿತು, ಮತ್ತೆ ಒಳಗಡೆ ಅಮ್ಮನಿದು ಅನಾಮಿಕ ಆಕಸ್ಮಿಕ ಎಲ್ಲ ನೋಡು. ಇನ್ನು ಒಂತೆ ಪುಂಡಿ ಬಂತು ಗಾಯ್ಸ್. ಇದು ಪುಂಡಿ ಅಲ್ಲಿ ಉಂಟು. ಗಾಯ್ಸ್ ನಾವೀಗ ಮ್ಯಾರೇಜ್ ವೀಡಿಯೋ ನೋಡ್ತಾ ಇದ್ವಿ. ಯಾಕಂದರೆ ನಾವು ನೋಡಿದ್ದಿಲ್ಲ. ಆಲ್ರೆಡಿ ವೀಡಿಯೋ ಮಾಡಿ ತುಂಬ ದಿವಸ ಆಗಿತ್ತು, ಬಂದಿತ್ತು. ನಾವು ನೋಡಲಿಕ್ಕೆ ಟೈಮ್ ಸಾಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಿದ್ವಿ. ನೆಂಟರು ಬರೋ ಗ್ಯಾಪಲ್ಲಿ ಸ್ವಲ್ಪ ಹೊತ್ತು ನೋಡು ಅಂತೇಳಿ. ಈಗ ಆಲ್ಮೋಸ್ಟ್ ಈಗ ನೆಂಟರು ಬರಲಿಕ್ಕೆ ಆಯಿತು. ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ಕಾಲ್ ಮಾಡಿದರು, ಹಾಗಾಗಿ ಬನ್ನಿ ಗಾಯ್ಸ್. ಈಗ ಇನ್ನೇನೋ ಬರ್ತಾರೆ. ಈಗ ಅಷ್ಟರೊಳಗಡೆ ನಾವೊಂದು ವೀಡಿಯೋ ನೋಡಿಕೊಂಡು ಮಸ್ತ್ ಮಜಾ ಮಾಡೋ ಬನ್ನಿ. ಎಸ್ ಬಿನ್ನ ನೆಂಟರೆಲ್ಲ ಬಂದರು. ಎಸ್ ಭಾವನ ಫ್ಯಾಮಿಲಿ ಅವರು ಸಹ ಕೂತ್ಕೊಂಡು ವೀಡಿಯೋ ನೋಡ್ತಿದ್ದಾರೆ. ಅವರಿಗೆ ಸಹ ಖುಷಿ ಆಯಿತು ವೀಡಿಯೋ ನೋಡಿ. ಬನ್ನಿ ಗೈಸ್, ನೆಕ್ಸ್ಟ್ ಸಿಗುವ. ವಿಡಿಯೋ ನೋಡ್ತಿರೋ ಗ್ಯಾಪಲ್ಲಿ ಸಹ ಕಾಫಿ ಸಹ ತಂದರು. ಕಾಫಿ ಸಹ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಬನ್ನಿ. ಡ್ಯಾನ್ಸ್ ನೋಡ್ಬೋದು. ತಂಗಿದ್ರು ಇಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರೆ. ಇವರು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿದ್ದು 1 ಡೇ ಬಿಫೋರು, ಅಂದರೆ ನೈಟ್ ಪ್ರಾಕ್ಟೀಸ್ ಮಾಡಿ ಬೆಳಿಗ್ಗೆ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡ್ಬೋದು. ಗಾಯ್ಸ್ ನೋಡ್ಬೋದು, ಎಲ್ಲ ಊಟಕ್ಕೆ ಕೂತಿದ್ದಾರೆ ನೋಡಿ. ಫ್ಯಾಮಿಲಿಯವರೆಲ್ಲ ಊಟಕ್ಕೆ ಕೂತಿದ್ದಾರೆ ಗೈಸ್. ಬನ್ನಿ ನಾವು ಸಹ ಊಟ ಮಾಡೋ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಾಯಿತು. ಆದಮೇಲೆ ಒಂದು ಕಾಫಿ ಎಲ್ಲ ತಂದು ಕಾಫಿ ಎಲ್ಲ ಕುಡಿದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈಗ ಹೊರಡ್ತಾರೆ ಗಾಯ್ಸ್. ದೊಡ್ಡವರ ಆಶೀರ್ವಾದ ತಗೊಂಡು ಇನ್ನೇನೋ ಸ್ವಲ್ಪ ಹೊತ್ತಿಗೆ ಹೊರಡ್ತಾರೆ. ಇನ್ನು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬೇಜಾರಾಗ್ತದೆ. ಯಾಕಂದರೆ ಎಷ್ಟು ದಿವಸ ಮನೇಲಿದ್ದು ಸಡನ್ನಾಗಿ ಹೋಗಿದ್ರೆ ಬೇಜಾರಾಗ್ತದೆ ಗೈಸ್. ಅದೇ ಆ ವಿಷಯನೇ ಯೋಚನೆ ಮಾಡಿಕೊಂಡು ನಮ್ಮ ವೈಫು ಸಹ ಅಳ್ತಾ ಇದ್ದಾರೆ ನೋಡಿ ಗೈಸ್. ಫುಲ್ ಫೀಲಿಂಗ್. ಓಕೆ.
ಬಾಯ್ ಟಾಟಾ ಟಾಟಾ ಬಾಯ್ ಬುಳಿಬಿದೆ ಬುಳಿಬಿದೆ ಎಲ್ಲ ಬುಳಿದೆ ಟಾಟಾ ಎಸ್ ಗಾಯ್ಸ್ ಫಂಕ್ಷನ್ ಎಲ್ಲ ಮುಗೀತು ಗಾಯ್ಸ್ ಕಳಿಸಿ ಬಂದಾಯಿತು ಕಳಿಸಿ ಆಯಿತು ಅವ್ರು ಹೋಗಿ ಆಯಿತು ಹೋಗಿ ಒಂದು ಹಾಫ್ ಆನ್ ಅವರ್ ಆಯಿತು ಹಾಗಾಗಿ ಈ ವಿಡಿಯೋ ನೋಡಿದ್ರಲ್ಲ ಹೇಗಿತ್ತು ಅಂತ ಇವತ್ತಿನ ಬ್ಲಾಗ್ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ಬ್ಲಾಗಲ್ಲಿ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಹೊಸ ಒಳ್ಳೆ ಬ್ಲಾಗಲ್ಲಿ ಬರ್ತೀನಿ ಅಂತೇಳಿ ಇವತ್ತಿನ ಬ್ಲಾಗಲ್ಲಿ ಎಂಡ್ ಮಾಡ್ತಿದ್ದೀನಿ ಬಾಯ್ ಸಿ ಯು ಟೇಕ್ ಕೇರ್ ಬಾಯ್